ಭಾರತೀಯ ರಾಜಕೀಯ ಅನ್ನೋದು ಯಾವತ್ತಿದ್ದರೂ ಅನಿಶ್ಚಿತತೆಗಳು, ನಾಟಕೀಯ ತಿರುವುಗಳು ಮತ್ತೆ ಊಹಿಸಲಾಗದ ಘಟನೆಗಳ ದೊಡ್ಡ ರಂಗಭೂಮಿ. ಇಲ್ಲಿ ಯಾವಾಗ ಯಾವ ಪಾತ್ರ ಮುಖ್ಯ ಪಾತ್ರಕ್ಕೆ ಬಂದು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೋ ಯಾರೂ ಹೇಳೋಕೆ ಆಗಲ್ಲ. ಇವತ್ತು ದೇಶದ ರಾಜಧಾನಿ ದೆಹಲಿಯ ಅಧಿಕಾರದ ಅಂಗಳದಲ್ಲಿ ಒಂದು ತರಹದ ಚಡಪಡಿಕೆ ಮತ್ತು ರಾಜಕೀಯ ಕಾವು ಏರಿದೆ. ಈ ತಳಮಳ ಯಾವುದೋ ಹೊರಗಿನ ಶಕ್ತಿಯಿಂದ ಬಂದಿದ್ದಲ್ಲ, ಬದಲಿಗೆ ದೇಶದ ದಕ್ಷಿಣ ಭಾಗದಿಂದ ಎದ್ದಿರುವ ಒಂದು ಶಕ್ತಿಶಾಲಿ ರಾಜಕೀಯ ಕೂಗಿನಿಂದಾಗಿ ಬಂದದ್ದು. ಇದು ನೇರವಾಗಿ ಕೇಂದ್ರದ ಅತ್ಯುನ್ನತ ನಾಯಕತ್ವವನ್ನೇ ಬೋನಿನಲ್ಲಿ ತಂದು ನಿಲ್ಲಿಸಿದೆ. ಇದು ತಮಿಳುನಾಡಿನ ಹೊಸದಾಗಿ ಆಯ್ಕೆಯಾದ ಮುಖ್ಯಮಂತ್ರಿ, ಜನರ ಮನಸ್ಸನ್ನು ಗೆದ್ದಿರುವ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ಕಥೆ. ಅಧಿಕಾರದ ಗಾದಿ ಮೇಲೆ ಕೂರುತ್ತಿದ್ದಂತೆಯೇ ಅವರು ದೇಶದ ಇಬ್ಬರು ಅತ್ಯಂತ ಶಕ್ತಿಶಾಲಿ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೇರ ಸವಾಲು ಎಸೆದಿದ್ದಾರೆ. ಇದು ಇಡೀ ದೇಶದ ರಾಜಕೀಯ ಲೆಕ್ಕಾಚಾರದಲ್ಲೇ ದೊಡ್ಡ ಸಂಚಲನ ಉಂಟುಮಾಡಿದೆ. ಇತ್ತೀಚೆಗಷ್ಟೇ ಐತಿಹಾಸಿಕ ಜನಾದೇಶದೊಂದಿಗೆ ಅಧಿಕಾರ ವಹಿಸಿಕೊಂಡ ನಾಯಕ ಇಂದು ತನ್ನ ರಾಜ್ಯದ ಹಕ್ಕುಗಳಿಗಾಗಿ ದೆಹಲಿಯ ವಿರುದ್ಧ ದೊಡ್ಡ ರಾಜಕೀಯ ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ. ದಕ್ಷಿಣ ಭಾರತ, ಮುಖ್ಯವಾಗಿ ತಮಿಳುನಾಡಿನ ಮಣ್ಣಿಗೆ ಸಿನಿಮಾ ಮತ್ತು ರಾಜಕೀಯದ ಜೊತೆ ಬಹಳ ಆಳವಾದ ಹಾಗೂ ಬಿಡಿಸಲಾಗದ ಐತಿಹಾಸಿಕ ಸಂಬಂಧವಿದೆ. ಈ ರಾಜ್ಯ ಎಂ. ಜಿ. ರಾಮಚಂದ್ರನ್, ಜೆ. ಜಯಲಲಿತಾ ಮತ್ತು ಎಂ. ಕರುಣಾನಿಧಿ ಅವರಂತಹ ದೈತ್ಯ ರಾಜಕಾರಣಿಗಳನ್ನು ಕಂಡಿದೆ. ಇವರು ಮೊದಲು ಬೆಳ್ಳಿಪರದೆ ಮೇಲೆ ಜನರನ್ನು ರಂಜಿಸಿ, ಆಮೇಲೆ ಅವರ ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರದ ತುತ್ತತುದಿಯವರೆಗೆ ತಲುಪಿದರು. ದಳಪತಿ ವಿಜಯ್ ದೊಡ್ಡ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅತ್ಯಂತ ಹೊಸ ಹಾಗೂ ಪ್ರಕಾಶಮಾನವಾದ ಹರಿಕಾರರಾಗಿ ಹೊರಹೊಮ್ಮಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಹೊಸದಾಗಿ ಸ್ಥಾಪಿತವಾದ ಪಕ್ಷವು ಮಾಡಿದ ಅಭೂತಪೂರ್ವ ಮತ್ತು ಐತಿಹಾಸಿಕ ಸಾಧನೆ ದೇಶದಾದ್ಯಂತ ರಾಜಕೀಯ ವಿಶ್ಲೇಷಕರನ್ನು ಹುಬ್ಬೇರಿಸುವಂತೆ ಮಾಡಿದೆ. ಜನರು ಹಳೆಯ ವ್ಯವಸ್ಥೆಗಳನ್ನು ತಿರಸ್ಕರಿಸಿ ವಿಜಯ್ ಅವರನ್ನು ಹೊಸ ನಿರೀಕ್ಷೆಯಾಗಿ, ಬದಲಾವಣೆಯ ಹರಿಕಾರನಾಗಿ ಮತ್ತು ರಾಜ್ಯದ ಆತ್ಮಗೌರವದ ಹೊಸ ರಕ್ಷಕನಾಗಿ ಸ್ವೀಕರಿಸಿದ್ದಾರೆ. ಚುನಾವಣೆ ಪ್ರಚಾರದ ಸಮಯದಲ್ಲಿ ಅವರ ಭಾಷಣಗಳಲ್ಲಿ ರಾಜ್ಯದ ಹಕ್ಕುಗಳ ಬಗ್ಗೆ ಸ್ಪಷ್ಟತೆ ಇತ್ತು, ಆದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಅವರ ನಿಲುವು ಇಷ್ಟೊಂದು ಆಕ್ರಮಣಕಾರಿ ಮತ್ತು ಸವಾಲಿನಿಂದ ಕೂಡ ಬರುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಒಂದು ಲಿಖಿತವಲ್ಲದ ನಿಯಮ ಮತ್ತು ಸಂಪ್ರದಾಯವಿದೆ. ಏನೆಂದರೆ, ಹೊಸ ಸರ್ಕಾರ ಬಂದಾಗ ಕೆಲವು ಕಾಲ ಕೇಂದ್ರ ಮತ್ತು ರಾಜ್ಯದ ನಡುವೆ ರಾಜತಾಂತ್ರಿಕ ಸೌಜನ್ಯ, ಸಹಕಾರ ಮತ್ತು ಶಾಂತಿಯ ವಾತಾವರಣವಿರುತ್ತದೆ. ಹೊಸ ಮುಖ್ಯಮಂತ್ರಿ ದೆಹಲಿಗೆ ಪ್ರಯಾಣ ಬೆಳೆಸಿ ಪ್ರಧಾನಮಂತ್ರಿಯವರನ್ನು ಸೌಜನ್ಯಕ್ಕಾಗಿ ಭೇಟಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಸಹಕಾರ ಮತ್ತು ಹಣಕಾಸಿನ ನೆರವು ಕೋರುತ್ತಾರೆ. ಆದರೆ ದಳಪತಿ ವಿಜಯ್ ಈ ಹಳೆಯ ರಾಜಕೀಯ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಬದಿಗೊತ್ತಿದರು. ಪ್ರಮಾಣ ವಚನ ಸಮಾರಂಭದ ಸದ್ದು ಇನ್ನೂ ಅಡಗುವ ಮುನ್ನವೇ ಅವರು ದೆಹಲಿ ದರ್ಬಾರಿನ ನೀತಿಗಳನ್ನೇ ನೇರವಾಗಿ ಪ್ರಶ್ನಿಸುವಂತಹ ಪ್ರಬಲ ಹೇಳಿಕೆಯನ್ನು ನೀಡಿದರು. ತಮಿಳುನಾಡಿನ ಹೊಸ ಸರ್ಕಾರ ಕೇಂದ್ರದ ಯಾವುದೇ ಅನುಚಿತ ಒತ್ತಡವನ್ನು ಸಹಿಸುವುದಿಲ್ಲ ಎಂದು ಸ್ಪಷ್ಟ ಮಾತುಗಳಲ್ಲಿ ಸಂದೇಶ ರವಾನಿಸಿದರು. ಅವರ ಈ ಹೇಳಿಕೆ ಪ್ರಧಾನಿ ಮತ್ತು ಗೃಹ ಸಚಿವರ ರಾಜಕೀಯ ಪ್ರಭಾವಕ್ಕೆ ನೀಡಿದ ನೇರ ಸವಾಲಾಗಿತ್ತು. ಹೊಸ ಮುಖ್ಯಮಂತ್ರಿ ಯಾವುದೇ ರಾಜಕೀಯ ಭಯದಲ್ಲಿ ಬದುಕುವವನಲ್ಲ ಮತ್ತು ರಾಜ್ಯದ ಹಕ್ಕುಗಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬುದನ್ನು ಈ ಸವಾಲು ಸ್ಪಷ್ಟಪಡಿಸಿತ್ತು. ಈ ಇಡೀ ರಾಜಕೀಯ ಸಂಚಲನ, ಈ ರಾಜತಾಂತ್ರಿಕ ಸಮರ ಮತ್ತು ವಿಜಯ್ ಅವರ ಆಕ್ರಮಣಕಾರಿ ಧೋರಣೆಯ ಅಸಲಿ ಮೂಲವೇನು ರಾಜಕೀಯ ಅಸೂಯೆ ಅಥವಾ ಅಧಿಕಾರದ ಅಹಂಕಾರವಲ್ಲ. ಬದಲಿಗೆ ಇದು ರಾಜ್ಯದ ಅಸ್ತಿತ್ವ, ರೈತರ ಜೀವನ ಮತ್ತು ನೀರು ಹಂಚಿಕೆಗೆ ಸಂಬಂಧಿಸಿದ ಅತ್ಯಂತ ಗಂಭೀರ ಹಾಗೂ ಸೂಕ್ಷ್ಮವಾದ ವಿಚಾರ. ಅದೇ ಮೇಕೆದಾಟು ಅಣೆಕಟ್ಟು. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಸಿರುವ ಹೆಸರಿದು. ಈ ಅಣೆಕಟ್ಟನ್ನು ಕರ್ನಾಟಕ ಸರ್ಕಾರ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಪ್ರಸ್ತಾಪಿಸಿದೆ. ಕಾವೇರಿ ನದಿ ತಮಿಳುನಾಡಿಗೆ ಬರೀ ನೀರಿನ ಹರಿವಲ್ಲ, ಅದು ಈ ರಾಜ್ಯದ ಜೀವನಾಡಿ, ಇಲ್ಲಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಮತ್ತು ಲಕ್ಷಾಂತರ ರೈತರ ಜೀವನೋಪಾಯದ ಏಕೈಕ ಆಧಾರ. ದಶಕಗಳಿಂದ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನೀರು ಹಂಚಿಕೆ ಕುರಿತು ತೀವ್ರ ವಿವಾದ ನಡೆಯುತ್ತಲೇ ಬಂದಿದೆ. ಈ ಕದನ ಹಲವು ಬಾರಿ ಕಾನೂನು ಮತ್ತು ರಾಜಕೀಯ ವೇದಿಕೆಗಳಲ್ಲಿ ನಡೆದಿದೆ. ತನ್ನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಈ ಅಣೆಕಟ್ಟಿನ ನಿರ್ಮಾಣ ಅಗತ್ಯ ಎಂದು ಕರ್ನಾಟಕ ಸರ್ಕಾರ ವಾದಿಸುತ್ತಿದೆ. ಆದರೆ ಈ ಅಣೆಕಟ್ಟು ನಿರ್ಮಾಣವಾದರೆ ತನಗೆ ಬರಬೇಕಾದ ನೀರಿನ ಪಾಲು ಶಾಶ್ವತವಾಗಿ ನಿಂತು ಹೋಗುತ್ತದೆ ಎಂಬುದು ತಮಿಳುನಾಡಿನ ಸ್ಪಷ್ಟ ನಂಬಿಕೆ. ಅಷ್ಟೇ ಅಲ್ಲದೆ, ತಮಿಳುನಾಡಿನ ಅನ್ನದ ಬಟ್ಟಲು ಎಂದೇ ಕರೆಯಲ್ಪಡುವ ಕಾವೇರಿ ಡೆಲ್ಟಾ ಪ್ರದೇಶ ಸಂಪೂರ್ಣವಾಗಿ ಬರಡಾಗುತ್ತದೆ ಎಂಬುದು ಅವರ ಆತಂಕ. ಕರ್ನಾಟಕ ಸರ್ಕಾರ ಈ ಅಣೆಕಟ್ಟು ಯೋಜನೆಯನ್ನು ಮುನ್ನಡೆಸಲು ಮತ್ತು ಕೇಂದ್ರದಿಂದ ಅನುಮೋದನೆ ಪಡೆಯಲು ಹೆಜ್ಜೆ ಇಡುತ್ತಿದ್ದಂತೆಯೇ ಮುಖ್ಯಮಂತ್ರಿ ವಿಜಯ್ ಇದನ್ನು ತಮ್ಮ ರಾಜ್ಯದ ವಿರುದ್ಧ ನಡೆದ ನೇರ ದಾಳಿ ಎಂದು ಪರಿಗಣಿಸಿದರು. ಅವರು ಈ ವಿಚಾರವನ್ನು ತಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯನ್ನಾಗಿ ಮಾಡಿಕೊಂಡು ಕೇಂದ್ರ ಸರ್ಕಾರದ ಮುಂದೆ ಖಡಕ್ಗಡುವು ಇಟ್ಟರು. ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಕಠಿಣವಾದ ಅಧಿಕೃತ ಪತ್ರ ಬರೆದು, ಕರ್ನಾಟಕದ ಈ ಹೆಜ್ಜೆ ಸುಪ್ರೀಂ ಕೋರ್ಟ್ನ ಹಳೆಯ ಆದೇಶಗಳ ನೇರ ಮತ್ತು ಬಹಿರಂಗ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಈ ಅಣೆಕಟ್ಟು ನಿರ್ಮಾಣಕ್ಕೆ ಯಾವುದೇ ರೀತಿಯ ಪರಿಸರ ಅಥವಾ ತಾಂತ್ರಿಕ ಅನುಮೋದನೆ ನೀಡಿದರೆ ತಮಿಳುನಾಡು ಸರ್ಕಾರ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂದು ಅವರು ಎಚ್ಚರಿಕೆಯ ಧಾಟಿಯಲ್ಲಿ ಕೇಂದ್ರಕ್ಕೆ ತಿಳಿಸಿದರು. ಕೇಂದ್ರ ಸರ್ಕಾರವು ಎರಡು ರಾಜ್ಯಗಳ ನಡುವೆ ನಿಷ್ಪಕ್ಷಪಾತ ಮಧ್ಯಸ್ಥಗಾರನ ಪಾತ್ರವನ್ನು ವಹಿಸಬೇಕೇ ಹೊರತು ಯಾವುದೋ ಒಂದು ರಾಜ್ಯದ ರಾಜಕೀಯ ಆಕಾಂಕ್ಷೆಗಳಿಗೆ ಮೂಕ ಪ್ರೇಕ್ಷಕನಾಗಬಾರದು ಎಂಬುದು ಅವರ ನಿಲುವಾಗಿತ್ತು.
ತಮಿಳುನಾಡಿನ ಹಕ್ಕುಗಳು ಮತ್ತು ರೈತರ ಹಿತಾಸಕ್ತಿಗಳ ವಿಚಾರದಲ್ಲಿ ವಿಜಯ್ ತಳೆದ ಈ ಆಕ್ರಮಣಕಾರಿ ಧೋರಣೆಯನ್ನು ಇಡೀ ದೇಶವೇ ಒಂದು ಸವಾಲಾಗಿ ನೋಡುತ್ತಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಬರೀ ಒಂದು ನದಿ ನೀರಿನ ವಿವಾದ ಮಾತ್ರವಲ್ಲ, ಬದಲಿಗೆ ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ರಾಜ್ಯಗಳ ಸ್ವಾಯತ್ತತೆಗೆ ಸಂಬಂಧಿಸಿದ ದೊಡ್ಡ ಸೈದ್ಧಾಂತಿಕ ಪ್ರಶ್ನೆಯಾಗಿ ಹೊರಹೊಮ್ಮಿದೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳ ಹಕ್ಕುಗಳನ್ನು ಮೊಟಕುಗೊಳಿಸಲು ಯತ್ನಿಸುತ್ತಿದೆಯೇ ಎಂಬ ಚರ್ಚೆ ಭಾರತೀಯ ರಾಜಕೀಯದಲ್ಲಿ ಜೋರಾಗಿದೆ. ತಮ್ಮ ಆಡಳಿತದ ಆರಂಭಿಕ ಹಂತದಲ್ಲೇ ಕೇಂದ್ರದೊಂದಿಗಿನ ಈ ಸಂಘರ್ಷವನ್ನು ತಮಿಳು ಹೆಮ್ಮೆಯ ರಕ್ಷಣೆ ಎಂದು ಬಿಂಬಿಸುವ ಮೂಲಕ ಅವರು ಜನರ ಗಮನವನ್ನು ಆಡಳಿತದ ಸಂಭಾವ್ಯ ಲೋಪದೋಷಗಳಿಂದ ಬೇರೆಡೆಗೆ ಸೆಳೆದು ತಮ್ಮನ್ನು ತಾವು ಒಬ್ಬ ರಕ್ಷಕನನ್ನಾಗಿ ಸ್ಥಾಪಿಸಿಕೊಂಡಿದ್ದಾರೆ. ಮೇಕೆದಾಟುವಿನಂತಹ ವಿಚಾರಗಳಲ್ಲಿ ಅವರ ಧ್ವನಿ ಅವರನ್ನು ರೈತರು ಮತ್ತು ಗ್ರಾಮೀಣ ಭಾಗದ ಜನರಲ್ಲಿ ಒಬ್ಬ ಭಯವಿಲ್ಲದ ಹೋರಾಟಗಾರನನ್ನಾಗಿ ಮಾಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಈ ರಾಜತಾಂತ್ರಿಕ ನಿಲುವು ವಿರೋಧ ಪಕ್ಷಗಳಲ್ಲಿ ಹೊಸ ಉತ್ಸಾಹ ತುಂಬಿದೆ. ಕಳಂಕರಹಿತ ಮತ್ತು ವರ್ಚಸ್ವಿ ಮುಖದ ಹುಡುಕಾಟದಲ್ಲಿದ್ದ ಪ್ರಾದೇಶಿಕ ಪಕ್ಷಗಳು ಈಗ ವಿಜಯ್ ಅವರ ಆಕ್ರಮಣಕಾರಿತನದಲ್ಲಿ ತಮ್ಮ ಭವಿಷ್ಯವನ್ನು ಕಾಣುತ್ತಿವೆ. ತಾವು ಕೇವಲ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾತ್ರವಲ್ಲ, ದಕ್ಷಿಣ ಭಾರತದ ಹೊಸ ರಾಜಕೀಯ ಶಕ್ತಿಯಾಗುವ ಸಾಮರ್ಥ್ಯ ತಮಗಿದೆ ಎಂಬುದನ್ನು ಅವರು ಆರಂಭದಲ್ಲೇ ಸಾಬೀತುಪಡಿಸಿದ್ದಾರೆ. ಈಗ ಈ ಸಂಘರ್ಷವನ್ನು ಸರಿದೂಗಿಸಿಕೊಂಡು ತಮ್ಮ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಕಾಯ್ದುಕೊಳ್ಳುವುದೇ ಅವರ ಮುಂದಿರುವ ನಿಜವಾದ ಸವಾಲು. ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮತೋಲನ ಅತ್ಯಂತ ಅಗತ್ಯ. ದಳಪತಿ ವಿಜಯ್ ಅವರ ಪ್ರಸ್ತುತ ರಾಜಕೀಯ ನಡೆ ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆ ಎಂದೇ ಭಾವಿಸಲಾಗಿದೆ. ಆದಾಗ್ಯೂ ಮುಖ್ಯಮಂತ್ರಿಯಾದ ನಂತರ ವಿಜಯ್ ಅವರು ಕೇಂದ್ರ ಸರ್ಕಾರಕ್ಕೆ ಬಹಿರಂಗ ಸವಾಲು ಹಾಕಿದ್ದಾರೆ ಎಂಬ ಸುದ್ದಿಗಳು ಸಂಪೂರ್ಣವಾಗಿ ಊಹಾಪೋಹಗಳಾಗಿದ್ದು, ಇವುಗಳಿಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ. ಈ ಅದ್ಭುತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ.